ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ಕೆಳಗಿನ ಕ್ರಿಯಾಪದಗಳ ಕಾಲವನ್ನು ಸೂಚಿಸಿರಿ ಅಂತ ನಿಮಗೆ 3 ಪ್ರಶ್ನೆಗಳನ್ನ ಕೇಳ್ತಾರೆ, 3 ಪದಗಳನ್ನ ಕೇಳ್ತಾರೆ. ಅದರಲ್ಲಿ ಕಾಲವನ್ನು ನೀವು ಸೂಚಿಸಬೇಕು ಅಂತ ಹೇಳಿದ್ರೆ, ಕೊಟ್ಟಿರುವಂತಹ ಪದ ಭೂತಕಾಲಕ್ಕೆ ಸಂಬಂಧಪಟ್ಟಿದ್ದೋ, ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಿದ್ದೋ ಅಥವಾ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಿದ್ದೋ ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸಿಗುತ್ತೆ. 3 ಪದಗಳನ್ನ ಕೇಳ್ತಾರೆ. ಆ 3 ಪದಗಳಲ್ಲಿ 2 ಪದಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಸೊ ನಿಮಗೊಂದಿಷ್ಟು ಇಂಪಾರ್ಟೆಂಟು ವಿಷಯಗಳನ್ನ ಕೊಟ್ಟರೆ ನೀವು ಕರೆಕ್ಟಾಗಿ ಅದರಲ್ಲಿ ಭೂತಕಾಲ ಯಾವುದು, ವರ್ತಮಾನ ಕಾಲ ಯಾವುದು, ಭವಿಷ್ಯತ್ ಕಾಲ ಯಾವುದು ಅಂತ ಬರೀತೀರಿ ಅನ್ನುವಂಥ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. 2024ರ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ನಿಮ್ಮ ಸೀನಿಯರ್ಸಿಗೆ ಕೇಳಿರುವಂತಹ ಪ್ರಶ್ನೆಗಳು ನೋಡಿ. ಹೋದನು ಕೇಳಿದರೆ, ಹೋದನು ಅಂದರೆ ಹೋಗಾಗಿದೆ, ಭೂತಕಾಲ. ಕೇಳುತ್ತಾರೆ ಅಂತ ಹೇಳಿದರೆ ಅದು ಭವಿಷ್ಯತ್ ಅಲ್ಲ ಮಕ್ಕಳೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೇಳುತ್ತಾರೆ, ಉತ್ತ ಅನ್ನೋದು ಯಾವಾಗಲೂ ಕೂಡ ವರ್ತಮಾನವನ್ನು ಸೂಚಿಸುತ್ತೆ. ಉತ್ತ. ಕುಣಿಯುವರು, ಉವ ಅಂತ ಹೇಳೋದು ಭವಿಷ್ಯತ್ತು. ಈ ಒಂದು ನೀವು ಆ ಪದವನ್ನು ಹೇಳುವಾಗ ಏನು ಉಚ್ಚಾರಣೆ ಬರುತ್ತೆ ಅದರ ಮೇಲೆ ಸ್ವಲ್ಪ ಗಮನ ಕೊಡಿ. ಕೇಳುತ್ತಾರೆ, ಹಾಡುತ್ತಾರೆ, ನಲಿಯುತ್ತಾರೆ, ಕುಣಿಯುತ್ತಾರೆ, ಕೇಳುತ್ತಾರೆ, ಇವೆಲ್ಲವೂ ಕೂಡ ಉತ್ತ ಅಂತ ಏನು ಬರುತ್ತೆ ಇದು ವರ್ತಮಾನ ಕಾಲ. ಕುಣಿಯುವರು, ಹಾಡುವರು, ನೋಡುವರು, ಕೇಳುವರು, ಉವ ಅನ್ನುವಂತಹ ಒಂದು ಉಚ್ಚಾರಣೆ ಬರುತ್ತಲ್ಲ ಅದು ಭವಿಷ್ಯತ್ ಕಾಲ. ಹಾಗಾಗಿ ಇಲ್ಲಿ ಹೋದನು ಭೂತಕಾಲ, ಕೇಳುತ್ತಾರೆ ಉತ್ತ ವರ್ತಮಾನ ಕಾಲ, ಕುಣಿಯುವ ಉವ ಭವಿಷ್ಯತ್ ಕಾಲ ಆಗುತ್ತೆ. ಅದೇ ರೀತಿಯಾಗಿ ಇದು 2024ರ ಪ್ರಶ್ನೆ ಪತ್ರಿಕೆ. ನೆಕ್ಸ್ಟು 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಇದು 2023ರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಇಲ್ಲಿ ಹೋದನು ಹೋಗಾಗಿದೆ, ಭೂತಕಾಲ. ಹೋದರು ಅಂತ ಇದ್ರೂ ಕೂಡ ಭೂತಕಾಲ ಆಗುತ್ತೆ, ನೆನಪಿರಬೇಕು. ತಿನ್ನುತ್ತಾರೆ, ಆಲ್ರೆಡಿ ಹೇಳಿದೆ, ಉತ್ತ ಅಂತ ಬಂದರೆ ವರ್ತಮಾನ ಕಾಲ. ಬರುವರು, ಮುಂದೆ ಬರ್ತಾರೆ, ಭವಿಷ್ಯತ್ ಕಾಲ. ಅದೇ ರೀತಿಯಾಗಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಏನು ಬಿಟ್ಟಿದ್ದಾರೆ ಅದರಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಹೋದವು, ಓದಿದಳು, ನಲಿಯುತ್ತಾರೆ ಅಂತ ಕೇಳಿದ್ದಾರೆ. ಹೌದಾ? ಹೋದವು, ಇದಕ್ಕೆ ಏನು ಉತ್ತರ? ಹೋದವು ಹೋಗಾಗಿದೆ, ಭೂತಕಾಲ. ಓದಿದಳು, ಓದಾಗಿದೆ, ಭೂತಕಾಲ. ನಲಿಯುತ್ತಾರೆ, ಇಲ್ಲಿ ಬರ್ತಿದ್ದೀನಿ ನೋಡಿ, ನಲಿಯುತ್ತಾರೆ. ಉತ್ತ ಅನ್ನುವಂತಹ ಒಂದು ಉಚ್ಚಾರಣೆ ಬಂದರೆ ಅದು ವರ್ತಮಾನ ಕಾಲ. ಅದೇ ನಲಿಯುವರು ಅಂತ ಬಂದರೆ ಉವ ಅನ್ನೋ ಉಚ್ಚಾರಣೆ ಬರುತ್ತೆ, ಭವಿಷ್ಯತ್ ಕಾಲ. ಅದೇ ರೀತಿಯಾಗಿ ಇನ್ನೊಂದು ಪೇಪರಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಿಲ್ಲ, ಹಾಗಾಗಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ, ಇನ್ನೊಂದರಲ್ಲಿ ಕೇಳಲಿಲ್ಲ. ಹಾಗಾಗಿ ಇಲ್ಲೊಂದಿಷ್ಟು ವಿಷಯಗಳನ್ನ ಕೊಟ್ಟಿದ್ದೀನಿ, ಒಂದಿಷ್ಟು ಪದಗಳನ್ನ ಕೊಟ್ಟಿದ್ದೀನಿ. ಇದಿಷ್ಟನ್ನು ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ, 2 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಹೋದವು ಭೂತಕಾಲ, ನೋಡಿತು ಭೂತಕಾಲ, ಬರುವವು ಭವಿಷ್ಯತ್ ಕಾಲ, ಹಾಡಿದಳು ಭೂತಕಾಲ, ಬಂದಿತು ಭೂತಕಾಲ, ಕುಣಿವರು ಉವ ಭವಿಷ್ಯತ್ ಕಾಲ, ಕುಣಿಯುತ್ತಿತ್ತು ಉತ್ತ ಅಂತ ಬರುತ್ತೆ ವರ್ತಮಾನ ಕಾಲ, ಕೇಳುತ್ತಾರೆ ವರ್ತಮಾನ ಕಾಲ, ನಲಿಯುತ್ತಾರೆ ವರ್ತಮಾನ ಕಾಲ, ಓದಿದರು ಭೂತಕಾಲ, ಓಡಿದರು ಭೂತಕಾಲ, ಬಂದಿತು ಆಲ್ರೆಡಿ ಬಂದಾಗಿದೆ ಅಂತ ಆಗುತ್ತೆ ಭೂತಕಾಲ, ನೋಡಿದಳು ಭೂತಕಾಲ, ಬರುತ್ತಿದ್ದರು ವರ್ತಮಾನ ಕಾಲ, ನಿಂತರು ಭೂತಕಾಲ. ನೋಡಿಯಲ್ಲಿ ಬರುತ್ತಿದ್ದರು ವರ್ತಮಾನ ಕಾಲ ಅಂದರೆ ಬರುತ್ತಿದ್ದರು, ನಾವು ಬಂದು ಹೇಳ್ತಾ ಇದೀವಿ ಅಲ್ಲಿ ಬರುತ್ತಿದ್ರು ಅಂತ ಅಂದರೆ ಇನ್ನೂ ಬರ್ತಾ ಇದ್ದಾರೆ, ನಡೀತಾ ಇದೆ ಅಂತ ಅರ್ಥ. ವರ್ತಮಾನ ಕಾಲ. ನಿಂತರು ಭೂತಕಾಲ, ಕರೆವರು ಭವಿಷ್ಯತ್ ಕಾಲ, ನಗುವರು ಭವಿಷ್ಯತ್ ಕಾಲ, ಕಟ್ಟುವರು ಭವಿಷ್ಯತ್ ಕಾಲ, ಹೋಯಿತು ಭೂತಕಾಲ, ಹೋದರು ಭೂತಕಾಲ, ಬರುತ್ತಾರೆ ವರ್ತಮಾನ ಕಾಲ, ಕೇಳಿದನು ಭೂತಕಾಲ, ಬಂದರು ಭೂತಕಾಲ, ಸಾಧಿಸುವುದು ಉವ ನೋಡಿ ಹೇಳಿದೆ, ಸಾಧಿಸುವುದು ಭವಿಷ್ಯತ್ ಕಾಲ, ಪೊಡಕರಿಸು ಭೂತಕಾಲ, ಕೇಳಿದನು ಭೂತಕಾಲ, ಭಾವಿಸಿದಳ್ ಭೂತಕಾಲ, ತಲ್ಲಣಿಸುತ್ತಿದ್ದ ವರ್ತಮಾನ ಕಾಲ, ಅಪೇಕ್ಷಿಸುವೆನು ಭವಿಷ್ಯತ್ ಕಾಲ, ತಿಂದನು ಭೂತಕಾಲ. ಸೊ ಇದಿಷ್ಟು ಒಂದು ವಿಷಯಗಳನ್ನ ನೋಡ್ಕೊಳ್ಳಿ, ಪದಗಳನ್ನ ನೋಡ್ಕೊಳ್ಳಿ, ನಿಮ್ಮ ಎಕ್ಸಾಮಿಗೆ 2 ಅಂಕಕ್ಕೆ ಈಸಿ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಒಂದಿಷ್ಟು ಇಂಪಾರ್ಟೆಂಟು ಟಾಪಿಕ್ ಯಾವುದು ಈಸಿಯಾಗಿ ನೀವು ಭಾಷಾಭ್ಯಾಸದಲ್ಲಿ ಮಾರ್ಕ್ಸ್ಗಳನ್ನ ಯಾವ ರೀತಿ ತಗೊಳ್ಬಹುದು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.